ನಮಸ್ತೆ ವೀಕ್ಷಕರೇ, ನಾನು ಅಡ್ವೊಕೇಟ್ ಲಕ್ಷ್ಮೀ ಬಿರಾದಾರ್. ಇವತ್ತು ಅತ್ಯಂತ ದಿಢೀರ್ ಮತ್ತು ದೇಶಾದ್ಯಂತ ಸಂಚಲನ ಮೂಡಿಸಿರುವ ರಾಜಕೀಯ ಬೆಳವಣಿಗೆ ನಡೆದಿದೆ. ಈ ಕುರಿತು ಪ್ರತಿಯೊಬ್ಬ ಭಾರತೀಯನೂ ತಿಳಿದುಕೊಳ್ಳಬೇಕಾದ ಕೆಲವು ಕಾನೂನು ಮತ್ತು ರಾಜಕೀಯ ಆಯಾಮಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈ ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ. ಯಾವ ವಿಷಯದ ಕುರಿತು ಇಷ್ಟು ದಿನಗಳ ಕಾಲ ದೇಶದಲ್ಲಿ ಹಗ್ಗಜಗ್ಗಾಟ ನಡೆದಿತ್ತೋ ಅದಕ್ಕೆ ಈಗ ಒಂದು ತಾರ್ಕಿಕ ಅಂತ್ಯ ದೊರೆತಿದೆ. ಈ ದೇಶದ ಶಿಕ್ಷಣ ಸಚಿವ ಸ್ಥಾನದಲ್ಲಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ದಿಢೀರ್ ಅಂತ ರಾಜೀನಾಮೆ ನೀಡಿದ್ದಾರೆ. 2 ಪುಟಗಳ ಸುದೀರ್ಘವಾದ ಪತ್ರವನ್ನು ಬರೆದಿರುವ ಅವರು ರಾಷ್ಟ್ರ ವಿರೋಧಿ ಶಕ್ತಿಗಳು ಮತ್ತು ಕಿಡಿಗೇಡಿಗಳು ಪ್ರತಿಭಟನೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರೋದ್ರಿಂದ ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ ನಾನು ಸ್ವಯಂ ಪ್ರೇರಿತವಾಗಿ ನನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಬರೆದಿದ್ದಾರೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶವೆಂದರೆ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಬಿಡುಗಡೆ ಮಾಡುವ ಕೆಲವೇ ಕ್ಷಣಗಳ ಮುಂಚೆ ದೆಹಲಿ ಡಿಸಿಪಿ ರೋಹಿತ್ ರಾಜ್ಭರ್ ಅವರು ಒಂದು ಮಹತ್ವದ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಅವರು ಏನು ಹೇಳಿದ್ರು ಗೊತ್ತಾ? ಕಳೆದ ಕೆಲವು ದಿನಗಳಿಂದ ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯ ಹಿಂದೆ ದೊಡ್ಡ ಮಟ್ಟದ ವಿದೇಶದ ಕೈವಾಡವಿತ್ತು. ಪಾಕಿಸ್ತಾನದ ಹಾಗೂ ಇತರೆ ದೇಶಗಳಿಂದ ಸುಮಾರು 400 ನಕಲಿ ಸಾಮಾಜಿಕ ಜಾಲತಾಣ ಹ್ಯಾಂಡಲ್ಗಳನ್ನು ಬಳಸಿ ಕೃತಕ ಬುದ್ಧಿಮತ್ತೆ ಅಂದರೆ AI ಮೂಲಕ ಭಯಾನಕ ಹಾಗೂ ತಿರುಚುತ್ತಿರುವ ದೃಶ್ಯಗಳನ್ನು ಸೃಷ್ಟಿಸಿ ಭಾರತದಲ್ಲಿ ಜನರ ಭಾವನೆಗಳನ್ನು ಕೆರಳಿಸುವ ಉದ್ವಿಗ್ನ ವಾತಾವರಣ ನಿರ್ಮಿಸುವ ದೊಡ್ಡ ಸಂಚು ನಡೆದಿತ್ತು ಎಂಬುದನ್ನು ಪೊಲೀಸರು ಅಧಿಕೃತವಾಗಿ ಬಹಿರಂಗವನ್ನು ಪಡಿಸಿದ್ದಾರೆ. ಈ ಕುರಿತಂತೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ಕೂಡ ರಚಿಸಲಾಗಿದೆ. ದೇಶದಲ್ಲಿ ಅಶಾಂತಿ ಹಾಗೂ ಕಾನೂನು ಬಾಹಿರ ವಾತಾವರಣ ಸೃಷ್ಟಿಸಲು ಯತ್ನಿಸಿರುವವರಿಗೆ ಇನ್ನು ಮುಂದೆ ಕಾನೂನಿನ ಮೂಲಕ ಕಠಿಣ ಕಡಿವಾಣ ಹಾಕುವುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಈಗ ಯೋಚಿಸಿ ನೋಡಿ, ಇಷ್ಟು ದಿನಗಳ ಕಾಲ ಈ ಪ್ರತಿಭಟನೆಯ ಹೆಸರಿನಲ್ಲಿ ನಡೆದದ್ದು ನಿಜವಾದ ಶಾಂತಿಯುತ ಪ್ರತಿಭಟನೆಯೇ ಅಥವಾ ದೇಶದ ವಿರುದ್ಧ ವ್ಯವಸ್ಥಿತವಾಗಿ ಹಣದ ಜಾಲವೇ? ಹಿಂದೂ ಧರ್ಮದ ವಿರುದ್ಧ, ಸರ್ಕಾರದ ವಿರುದ್ಧ, ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿಸುವುದು, ಜನರನ್ನ ಉನ್ಮತ್ತಗೊಳಿಸುವುದು ನಿರಂತರವಾಗಿ ನಡೆದುಕೊಂಡು ಬಂದಿತ್ತು. ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೂಡಿರುವ ಈ ತಂತ್ರದ ಹಿಂದೆ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಇದೆ. ಆ ಪ್ಲಾನ್ ಖಂಡಿತವಾಗಿಯೂ ಈ ದೇಶದ್ರೋಹಿಗಳಿಗೆ ಕಾನೂನಿನ ಕುಣಿಕೆಯಾಗಲಿದೆ. ಮೇಲ್ನೋಟಕ್ಕೆ ಮೋದಿಯವರು ಸೋತಿದ್ದಾರೆ ಎಂಬಂತೆ ಕಂಡು ಬಂದರೂ ಇಲ್ಲಿ ನಿಜವಾಗಿ ಗೆಲುವು ನರೇಂದ್ರ ಮೋದಿ ಅವರದ್ದೇ ಆಗಿದೆ. ಆದರೆ ಜಿರಳೆಗಳು ಗೆದ್ದೆವು ಎಂದು ಸಂಭ್ರಮಿಸುತ್ತಿವೆಯಾದರೂ ಈ ಸಂಭ್ರಮವನ್ನು ಪೂರ್ಣವಾಗಿ ಆಚರಿಸಲು ಅವುಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಏಕೆಂದರೆ ಮುಂದಿನ ಕಠಿಣ ನಿರ್ಧಾರಗಳ ಬಗ್ಗೆ ಈಗಲೇ ಅವರಿಗೆ ತೀವ್ರವಾದ ಭಯ ಹುಟ್ಟುತ್ತಿರಬಹುದು. ಅಲ್ಲಿ ಪ್ರತಿಭಟನೆ ಮಾಡಿದ ಪ್ರತಿ ವಿದ್ಯಾರ್ಥಿಗಳು ಅಥವಾ ಕಿಡಿಗೇಡಿಗಳು ಈಗ ಖುಷಿ ಪಡುವಂತಿಲ್ಲ. ಯಾರ ಮೇಲೆ FIR ಹಾಗೂ ಗಂಭೀರ ಪ್ರಕರಣಗಳು ದಾಖಲಾಗಿವೆಯೋ ಅವರೆಲ್ಲರೂ ಖಂಡಿತವಾಗಿಯೂ ಶಿಕ್ಷೆಯನ್ನು ಅನುಭವಿಸುವುದು ಶತಸಿದ್ಧ. ಈ ಜಿರಳೆಗಳ ಪ್ರಮುಖ ಬೇಡಿಕೆಯಾಗಿದ್ದ ದಾಖಲಾಗಿರುವ FIR ಅನ್ನ ಹಿಂದೆ ತೆಗೆದುಕೊಳ್ಬೇಕು ಎಂಬ ಹಠವನ್ನ ಸರ್ಕಾರ ಸಂಪೂರ್ಣವಾಗಿ ತಳ್ಳಿಹಾಕಿದೆ. FIR ಮುಂದುವರಿಸುತ್ತದೆ, ಕೇಸ್ಗಳನ್ನು ಮುಂದುವರಿಸುತ್ತೇವೆ ಮತ್ತು ಯಾವುದೇ ಕಾರಣಕ್ಕೂ ಅವುಗಳನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಅಂದರೆ ಪ್ರತಿಭಟನೆಯ ನೆಪದಲ್ಲಿ ಗಲಭೆ ಎಬ್ಬಿಸಿದವರಿಗೆ ಕಾನೂನು ಬಿಸಿ ಖಂಡಿತವಾಗಿ ತಟ್ಟಲಿದೆ. ಇಲ್ಲಿ ಇನ್ನೊಂದು ಮಜವಾದ ವಿಷಯವೇನೆಂದರೆ ಪ್ರತಿಭಟನೆಯ ಮುಂಚೂಣಿಯಲ್ಲಿದ್ದ ಕೆಲವರು ಈಗ ನನಗೆ ಟೈಫಾಯ್ಡ್ ಬಂದಿದೆ, ಆರೋಗ್ಯ ಸರಿ ಇಲ್ಲ ಎಂದು ವಿಡಿಯೋ ಮಾಡಿ ಹಿಂದೆ ಸರಿತಾ ಇದ್ದಾರೆ. ಪರಿಸ್ಥಿತಿ ಕೈ ಮೀರಿದೆ. ಕಾನೂನಿನ ಕುಣಿಕೆ ಬಿಗಿಯಾಗುತ್ತಿದ್ದಂತೆ ಅವರು ಮೊದಲು ಕಣದಿಂದ ಕಾಲ್ ಕೀಳುತ್ತಿರೋದು ಇವರ ನೈತಿಕತೆಯನ್ನು ಪ್ರಶ್ನಿಸುವಂತೆ ಮಾಡಿದೆ. ಜೈಲಿಗೆ ಹೋಗುವ ಭಯ ಶುರುವಾದಾಗ ಇಂತಹ ನಾಟಕಗಳು ಸಹಜವಾಗಿ ಹೊರಬರ್ತವೆ, ಅದೇನು ಹೊಸದಲ್ಲ. ದೇಶದ ಹಿತರಕ್ಷಣೆಗಾಗಿ, ದೇಶದ ವಿದ್ಯಾರ್ಥಿಗಳ ಭವಿಷ್ಯದ ರಕ್ಷಣೆಗಾಗಿ ನರೇಂದ್ರ ಮೋದಿ ಅವರು ಕೈಗೊಂಡಿರುವ ಈ ದಿಟ್ಟ ನಿರ್ಧಾರಗಳು ಮೋದಿಯವರ ಬಗ್ಗೆ ಜನರ ಮನಸ್ಸಿನಲ್ಲಿ ಇನ್ನಷ್ಟು ಗೌರವ ಮತ್ತು ಹೆಮ್ಮೆಯನ್ನು ಮೂಡಿಸುತ್ತಿದೆ. ಮೋದಿ ಮತ್ತೊಮ್ಮೆ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ನಿಜವಾಗಿಯೂ ಈಗ ಮೋದಿ ಅವರೇ ಗೆದ್ದಿದ್ದಾರೆ. ಆದರೆ ಮುಂದಿನ ಕಠಿಣ ಕಾನೂನು ಕ್ರಮ ಈ ಜಿರಳೆಗಳು ಈಗಲೇ ಸಿದ್ಧರಾಗಿ ಇರಬೇಕು ಅಷ್ಟೇ. ಇಲ್ಲಿಯ ಸಾರಾಂಶ ಇಷ್ಟ: ಗೆದ್ದರೂ ಸಂಭ್ರಮಿಸಲಾಗದ ಜಿರಳೆಗಳು, ಸೋತವರಂತೆ ಕಂಡರೂ ಅಂತಿಮವಾಗಿ ಗೆಲುವಿನ ಸಂಭ್ರಮದಲ್ಲಿರುವ ಮೋದಿ. ಸ್ನೇಹಿತರ, ಈ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಡ್ಡಾಯವಾಗಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ತಪ್ಪದೇ ಲಾ ಪಾಯಿಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮಾಹಿತಿಯನ್ನು ಈ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.